ಇಗೋ ತಟ್ಟುತ್ತಾ ಇದ್ದೇನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ತಿಳಿಸುತ್ತದೆ. ಇವತ್ತಿನ ಮದುವೆಯ ಪ್ರಕ್ರಿಯೆಗಳು ಕೇವಲ 1 ನಿಮಿಷದಲ್ಲೇ ಮುಗಿದು ಹೋಗುತ್ತವೆ. ಆದರೆ ಇಸ್ರಾಯೇಲ್ ಜನರ ಮದುವೆಯ ಪ್ರಕ್ರಿಯೆಗಳು ಕನಿಷ್ಠ 1 ವರ್ಷ ನಡೆಯುತ್ತಿತ್ತು. ಹೇಗೆಂದರೆ, ಒಬ್ಬ ಪುರುಷನು ಒಬ್ಬ ಸ್ತ್ರೀಯನ್ನು ಮದುವೆ ಆಗಲು ನಿಶ್ಚಿತಾರ್ಥದ ಮೂಲಕವಾಗಿ ಪರಸ್ಪರ ಒಡಂಬಡಿಕೆ ಮಾಡಿಕೊಳ್ಳುವವರಾಗಿದ್ದರು. ನಂತರ ಮದುಮಗಳಿಗಾಗಿ ವಿಶೇಷ ಮನೆಯನ್ನು ಸಿದ್ಧ ಮಾಡಲು ಅಲ್ಲಿಂದ ಹೊರಟು ಹೋಗುವವನಾಗಿದ್ದನು. ಇನ್ನು ಮದುಮಗಳ ವಿಷಯಕ್ಕೆ ಬಂದರೆ, ಮದುಮಗನು ಯಾವಾಗ ಬರುತ್ತಾನೆ ಎಂದು ಅವಳು ಕಾದುಕೊಂಡು ಮದುಮಗನನ್ನು ಸ್ವಾಗತಿಸಲು ಯಾವಾಗಲೂ ಅವಳು ಸಿದ್ಧಳಾಗಿರಬೇಕಾಗಿತ್ತು. ಹೀಗೆ ಮದುಮಗನು ಹಿಂತಿರುಗಿ ಬರುವಾಗ ಮದುವೆಯ ಸಮಾರಂಭ ಆರಂಭವಾಗುತ್ತಿತ್ತು. ನಂತರ 7 ದಿನ ಔತಣಕೂಟ ನಡೆಯುತ್ತಿತ್ತು. ಎಲ್ಲರೂ ಉಲ್ಲಾಸದಿಂದ ಸಂತೋಷದಿಂದ ಸಂಭ್ರಮಿಸುವಂಥವರಾಗಿದ್ದರು. ಹೀಗೆ ಇದು ಬಹು ನಿರೀಕ್ಷಿತವಾದಂಥ ಕಾರ್ಯ ನೆರವೇರುವಂಥದ್ದಾಗಿತ್ತು. ಇದನ್ನೇ ಸತ್ಯವೇದ ಸಾಮ್ಯ ರೂಪದಲ್ಲಿ ನಮಗೆ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಕ್ರಿಸ್ತನು ಮೊದಲಿಂಗನು ಮತ್ತು ಆತನ ಸಭೆ ಮೊದಲಗಿತ್ತಿ. ಆತನು ತನ್ನ ರಕ್ತದ ಮೂಲಕವಾಗಿ ಕೊಂಡುಕೊಂಡಿದ್ದಾನೆ. ಈಗ ಮೊದಲಿಂಗನು ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಓದುವುದಾದರೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದರೆ ಆತನು ಯಾವಾಗ 2ನೇ ಸಾರಿ ಹಿಂತಿರುಗಿ ಬರ್ತಕ್ಕಂಥವನಾಗಿದ್ದಾನೆ ಆ ಸಮಯ ನಮಗೆ ತಿಳಿದಿಲ್ಲ. ಆದರೆ ನಾವು ಸಿದ್ಧರಾಗಿರಬೇಕು. ಆತನು ತನ್ನ ಜೀವವನ್ನು ನಮಗಾಗಿ ನೀಡಿ ತನ್ನ ರಕ್ತದ ಮೂಲಕವಾಗಿ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಆ ಒಡಂಬಡಿಕೆಯನ್ನು ನಾವು ಕಾಪಾಡಿಕೊಂಡು ಆತನು ನಮ್ಮ ಹೃದಯದ ಬಾಗಿಲನ್ನು ತಟ್ಟುವಾಗ ಆತನನ್ನು ಸ್ವಾಗತಿಸಲು ನಾವು ಸಿದ್ಧರಾಗಿದ್ದೇವಾ, ಅಥವಾ ಈ ಲೌಕಿಕವಾದಂಥ ವಿಚಾರಗಳ ಮೇಲೆ ಮನಸ್ಸಿಟ್ಟು ಆತನ ಬರೋಣ ಮುಖ್ಯವಲ್ಲ ಎನ್ನುವಂತೆ ಜೀವಿಸುವವರಾಗಿದ್ದೇವಾ? ಬಾಗಿಲನ್ನು ತೆರೆಯುವುದು ಮದುಮಗಳ ಆಯ್ಕೆಯಾಗಿದ್ದು, ಕ್ರಿಸ್ತನು ಯಾವುದೇ ಕಾರಣಕ್ಕೂ ಸಹ ಬಲವಂತವಾಗಿ ಪ್ರವೇಶಿಸುವುದಿಲ್ಲ. ಇಡೀ ಈ ಮದುವೆಯ ಸಂಭ್ರಮ ಆಕೆಯ ಆಹ್ವಾನದ ಮೇಲೆ ಅವಲಂಬಿತಗೊಂಡಿರುತ್ತದೆ. ಈ ಮದುವೆಯ ಭೋಜನ, ಈ ಮದುವೆಯ ಸಿದ್ಧತೆ ಎಲ್ಲವೂ ಸಹ ಆಕೆಗೆ ಇಷ್ಟ ಇದ್ದಾಗ ಮಾತ್ರ ನೆರವೇರುವಂಥದ್ದಾಗಿದೆ. ಆದುದರಿಂದ ಈ ಒಂದು ವಿಷಯ ಕ್ರಿಸ್ತನ 2ನೇ ಬರೋಣದ ಆಗಮನದಲ್ಲಿ ಆ ಸಂದರ್ಭಕ್ಕೆ ಮಾತ್ರವಲ್ಲದೆ ನಮ್ಮ ದಿನನಿತ್ಯದ ಜೀವಿತದ ಕ್ಷಣಕ್ಕೂ ಅನ್ವಯಿಸುವಂಥದ್ದಾಗಿದೆ. ಹಾಗಾಗಿ ಪವಿತ್ರಾತ್ಮನು ನಮ್ಮ ಹೃದಯದ ಬಾಗಿಲನ್ನು ನಿರಂತರವಾಗಿ ತಟ್ಟುತ್ತಿರುವಾಗ ನಾವು ಆತನನ್ನು ನಮ್ಮ ಹೃದಯದೊಳಕ್ಕೆ ಆಹ್ವಾನಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.